ಹಾಯ್ ಹೆಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೈತ್ರಾಶ್ರೀ. ಇದು ನಮ್ಮ ಆ್ಯನಿವರ್ಸರಿ ವ್ಲಾಗ್ ಆಗಿರುತ್ತೆ. ನಾವು 5 ಇಯರ್ಸ್ ಆಯಿತು ಮದುವೆ ಆಗಿ. ಸೊ ಇದು ನಮ್ಮ 5th ಆ್ಯನಿವರ್ಸರಿ. ಸೊ ನಾನು ಬೇಗ ಎದ್ದು ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೆ. ಯಾವಾಗಲೂ ನನ್ನ ಹಸ್ಬೆಂಡ್ ನನಗೆ ಹೇರ್ ಡ್ರೈ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ, ಯಾಕಂದರೆ ಕೆರಾಟಿನ್ ಮಾಡಿರೋದ್ರಿಂದ ಹೇರ್ನ ಜಾಸ್ತಿ ಬಿಡೋಂಗಿಲ್ಲ. ಸೊ ನಾವು ಹೊರಟ್ವಿ 9 o'clockಗೆ. ನನ್ನ ಹಸ್ಬೆಂಡ್ ನನಗೋಸ್ಕರ ಅಂತ ಹೇಳಿಬಿಟ್ಟು ಒಂದು ಸರ್ಪ್ರೈಸ್ ರೆಡಿ ಮಾಡಿದರು. ಸೊ ನಾವು ಹೋದ್ವಿ ಅವರು ಬುಕ್ ಮಾಡಿದಂತಹ ವೆನ್ಯೂಗೆ. ಆ್ಯಂಡ್ ಐ ವಾಸ್ ಸೋ ಎಕ್ಸೈಟೆಡ್. ತುಂಬಾ ಖುಷಿಯಾಗಿತ್ತು. ವೆಯ್ಟ್ ಮಾಡ್ತಿದ್ದೆ ಏನಿರ್ಬೋದು ಸರ್ಪ್ರೈಸ್ ಅಂತ ಹೇಳಿಬಿಟ್ಟು. ಹೋಗಿದ ತಕ್ಷಣ ಅವ್ರು ನಮಗೆ ಒಂದು ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟರು. ಸೊ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡು ಫೂಸ್ಬಾಲ್ ಆಡೋಕ್ಕೆ ಟ್ರೈ ಮಾಡ್ತಾಯಿದ್ರು, ಆದರೆ ಅಲ್ಲಿ ಬಾಲ್ ಇರಲಿಲ್ಲ. ಸೊ ದೇ ವರ್ ಎಂಜಾಯಿಂಗ್. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ನನಗೆ ನನ್ನ ಹಸ್ಬೆಂಡ್ ಕೊಟ್ಟಿರೋಂತಹ ಸರ್ಪ್ರೈಸ್. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು. ಯಾರಿಗೆ ತಾನೇ ಖುಷಿಯಾಗಲ್ಲ, ಅದರಲ್ಲೂ ಗರ್ಲ್ಸ್ಗಂತೂ ಸರ್ಪ್ರೈಸ್ ಅಂತ ಅಂದರೆ ತುಂಬಾ ಇಷ್ಟ. ನನಗಂತೂ ತುಂಬಾ ಖುಷಿ ಆಯಿತು ನೋಡಿ. ಬಟ್ ಈ ಫಾಕ್ಸ್ ಎಲ್ಲ ಆಲ್ಮೋಸ್ಟ್ ಒಂದು 10-15 ಮಿನಿಟ್ಸ್ಗೆಲ್ಲ ಹೊರಟೋಗ್ಬಿಟ್ಟಿತ್ತು. ಬಟ್ ಆರಾಮಾಗಿ ನಿಮಗೆ ಇಲ್ಲಿ 3 hours ಟೈಮ್ ಇರುತ್ತೆ. ಸೊ ನೀವು ಮೂವಿ ವಾಚ್ ಮಾಡಬಹುದು. ಸೊ ನಾವು ಒಂದಷ್ಟು ಮೂವೀಸ್ ಟ್ರೈ ಮಾಡಿದ್ವಿ, ಯಾವ್ದಾದ್ರು ಇದೆಯಾ ನೋಡೋದಕ್ಕೆ ಅಂತ. ಯಾವುದೂ ನೆನಪಾಗಲಿಲ್ಲ. ದೆನ್ ಒಂದಷ್ಟು ಫೋಟೋಸ್ನ ತೊಗೊಂಡ್ವಿ, ಒಂದಷ್ಟು ಮೆಮೊರೀಸ್ನ ಕಲೆಕ್ಟ್ ಮಾಡಿದ್ವಿ. ನನ್ನ ಮಗಳಂತೂ ಫುಲ್ಲು ಖುಷಿಯಾಗಿದ್ಲು ಬಲೂನ್ಸ್ ಎಲ್ಲ ನೋಡಿಬಿಟ್ಟು. ಸೊ ಅವಳಂತೂ ಫುಲ್ಲು ಬಲೂನ್ಸಲ್ಲಿ ಆಟ ಆಡ್ತಾಯಿದ್ಲು. ನನ್ನ ಹಸ್ಬೆಂಡು ಯಾವ ಮೂವಿ ಇದೆ ಅಂತ ಹೇಳಿಬಿಟ್ಟು ಸರ್ಚ್ ಮಾಡ್ತಾಯಿದ್ರು. ಇಲ್ಲಿ ನಿಮಗೆ ಎಲ್ಲನೂ ಆಪ್ಷನ್ಸ್ ಇದೆ, ಬಟ್ ನೆಟ್ಫ್ಲಿಕ್ಸು, ಅಮೆಝಾನ್ ಏನೇ ಲಾಗಿನ್ ಆಗಬೇಕು ಅಂತಂದರೆ ನೀವೇ ನೋಡಬೇಕು. ಐ ಡಿ ಹಾಕ್ಕೊಂಡು ನಿಮ್ಮ ಐ ಡಿನ ಲಾಗಿನ್ ಮಾಡಿ ನೋಡಬೇಕು. ಸೊ ನಾವು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಸೊ ಇಲ್ಲಿ ಫ್ರೆಂಚ್ ಫ್ರೈಸು, ಸ್ಯಾಂಡ್ವಿಚ್ಚು ತರಿಸ್ಕೊಂಡು ನಾವು ತಿಂದ್ವಿ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಸೊ ನಾವು ಸ್ಟಾರ್ಟ್ ಮಾಡಿದ್ವಿ. ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು. ಆಲ್ಮೋಸ್ಟ್ 10-10:30 ಆಗಿತ್ತು. ಸೊ ಟೇಸ್ಟಿಯಾಗಿರೋದ್ರಿಂದ ನಾವು ನಮ್ಮ ಬ್ಯಾಟಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 700-800 ಆಗೋಷ್ಟು ಬಿಲ್ ಆಗೋಷ್ಟು ತಿಂದ್ವಿ. ಬಟ್ ಎಲ್ಲ ಇಲ್ಲಿ ನಿಮಗೆ ಮೀಲ್ಸ್ ಥರ ಏನೂ ಸಿಗಲ್ಲ, ಎಲ್ಲ ಈ ಥರ ಸ್ನ್ಯಾಕ್ಸೇ. ಬಟ್ ಟೇಸ್ಟ್ ಚೆನ್ನಾಗಿತ್ತು. ಎಲ್ಲನೂ ಚೆನ್ನಾಗೇ ಮಾಡಿದರು. ನಂಗೆ ಖುಷಿ ಆಯಿತು. ದೆನ್ ಮಂಕಿ ಕಿಂಗ್ ಮೂವಿನ ನನ್ನ ಮಗಳಿಗೋಸ್ಕರ ಹಾಕ್ಕೊಟ್ವಿ. ಅವಳಂತೂ ಫುಲ್ಲು ಸೀರಿಯಸ್ಸಾಗಿ ಮೂವಿನ ನೋಡಿಕೊಂಡು ಎಂಜಾಯ್ ಮಾಡ್ತಾಯಿದ್ಲು. ಸೊ ನಾವು ಕೂಡ, ನನಗೂ ಅಷ್ಟೇ ಆ್ಯನಿಮೇಷನ್ಸ್ ಮೂವೀಸ್ ಅಂತಂದರೆ ತುಂಬಾ ಇಷ್ಟ. ಸೊ ನಾವು ಮೂವೀಸ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು ಟೈಮ್ ಆದಮೇಲೆ ಸೊ ಎಷ್ಟೊತ್ತು ಮೂವಿ ನೋಡೋದು ಅಂತ ಹೇಳಿಬಿಟ್ಟು ಸೊ ನನ್ನ ಮಗಳೂ ಆಟಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಾನು ಅವಳ ಜೊತೆ ಆಟಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಿಮಗೆ ಇಲ್ಲಿ ಆಲ್ಮೋಸ್ಟ್ ನೀವು ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ವೈಫ್, ಗರ್ಲ್ ಫ್ರೆಂಡ್ ಯಾರನ್ನೇ ಕರ್ಕೊಂಡು ಹೋದ್ರು, ಇಟ್ ವಿಲ್ ಕಾಸ್ಟ್ ಯು ಅರೌಂಡ್ 3000 ಫಾರ್ ದಿಸ್ ಎಂಟೈರ್ ಡೆಕೋರ್ ಎಲ್ಲನೂ. ಸೊ ಇಫ್ ಯು ವಾಂಟ್ ಟು ಸರ್ಪ್ರೈಸ್ ಬಿಂಜ್ ವಾಚ್ ಅಂತ ಇದ್ರ ಹೆಸರು. ಸೊ ನೀವು ನಿಮ್ಮ ಫ್ರೆಂಡ್ಸ್ನೆಲ್ಲ ಏನಾದರೂ ಸರ್ಪ್ರೈಸ್ ಕೊಡಬೇಕು ಅಂತಂದರೆ ನೀವು ಚೆಕ್ಔಟ್ ಮಾಡಿ ಈ ಪ್ಲೇಸ್ನ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅವ್ರ ಆ್ಯಂಬಿಯನ್ಸ್ ಕೂಡ
ತುಂಬಾ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಸೊ ನನ್ನ ಮಗಳಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ಲು, ನಾವು ಎಂಜಾಯ್ ಮಾಡ್ತಾಯಿದ್ವಿ. ದೆನ್ ನನ್ನ ಮಗಳು ಈ ಸಾಂಗ್ ಬೇಕು ಅಂತ ಕೇಳಿಬಿಟ್ಟು ಈ ಸಾಂಗ್ ಹಾಕಿಸ್ಕೊಂಡು ಅಪ್ಪ ಮಗಳು ಆಟಾಡ್ತಾಯಿದ್ರು, ಡ್ಯಾನ್ಸ್ ಮಾಡ್ತಾಯಿದ್ರು. ನನ್ನ ಮಗಳಿಗೆ ಕೆಲವೊಂದು ಸಾಂಗ್ಸ್ಗಳು ಫೇವ್ರೆಟ್, ರಿಪೀಟೆಡ್ ಮೂಡಲ್ಲಿ ನೋಡ್ತಿರ್ತಾಳೆ. ಸೊ ನನ್ನ ಹಸ್ಬೆಂಡು ವಿಷ್ಣುವರ್ಧನ್ ಅವರ ಒಂದು ದೊಡ್ಡ ಅಭಿಮಾನಿ. ಸೊ ಅವ್ರ ಸಾಂಗ್ಸ್ ಎಲ್ಲ ಹಾಕ್ಕೊಂಡು, ಹಳೆಯ ಸಾಂಗ್ಸ್, ಓಲ್ಡ್ ಈಸ್ ಗೋಲ್ಡ್ ಅಲ್ವಾ, ಸೊ ಹಾಕ್ಕೊಂಡು ಅವ್ರ ಸಾಂಗ್ಸ್ನ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಿ ನನ್ನ ಹಸ್ಬೆಂಡ್ ಎಲ್ಲ ಹಳೆ ಹಾಡುಗಳನ್ನು ನೆನೆಸ್ಕೊಂಡು ಅವ್ರು ಪ್ಲೇ ಮಾಡಿ ನೋಡ್ತಾಯಿದ್ರು. ನಾನು ನನ್ನ ಮಗಳ ಜೊತೆ ಬಲೂನ್ಸಲ್ಲಿ ಆಟ ಆಡ್ತಾಯಿದ್ದೆ. ಹೆಣ್ಮಕ್ಳಿಗೆ ಬಲೂನ್ಸ್ ಅಂದರೆ ಆಟ ಆಡೋದಂದರೆ ತುಂಬ ಇಷ್ಟ. ಸೊ ಇಷ್ಟೆಲ್ಲ ಆದಮೇಲೆ ನಾವು ಆಲ್ಮೋಸ್ಟ್ 9:30 to 12:30 ಇತ್ತು ನಮ್ಮದು ಟೈಮಿಂಗ್ಸು. ಸೊ ಆಲ್ಮೋಸ್ಟ್ ಎಷ್ಟೊತ್ತಾಗುತ್ತೋ ಅಷ್ಟು ನಮ್ಮ ಟೈಮ್ಸ್ನ, ಮೆಮೊರೀಸ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಾವು ಟ್ರೈ ಮಾಡಿದ್ವಿ. ದೆನ್ ನಾವು ಈವ್ನಿಂಗ್ ಅರೌಂಡ್ 4-5ಗೆಲ್ಲ ಟೆಂಪಲ್ಗೆ ಹೋಗಿದ್ವಿ. ಬಟ್ ಇವತ್ತು ಟೆಂಪಲ್ ಓಪನ್ ಆಗಿರಲಿಲ್ಲ. ಸೊ ಅದಕ್ಕೆ ಅದ್ರ ಪಕ್ಕದಲ್ಲಿರೋ ಅರಳಿ ಮರದಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ ಅಲ್ಲಿಂದ ಒಂದು ಸ್ವಲ್ಪ ಗ್ರಾಸರೀಸ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಪಕ್ಕದಲ್ಲೇ ಇದ್ದ ರಾಯಲ್ ಮಾರ್ಟಿಗೆ ಹೋಗಿದ್ವಿ. ಸೊ ಅಲ್ಲೆಲ್ಲ ಒಂದಷ್ಟು ಫ್ರೂಟ್ಸು, ವೆಜಿಟೇಬಲ್ಸು, ಮನೆಗೆ ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ಬಂದ್ವಿ. ಆ್ಯಂಡ್ ಇಲ್ಲಿ ಒಂದೊಂದು ಸಲ ಓವರ್ ಪ್ರೈಸ್ಡ್ ಆಗಿರುತ್ತೆ, ಒಂದೊಂದು ಸಲ ಪರವಾಗಿಲ್ಲ ರೇಟು. ಆ್ಯಸ್ ಯೂಶ್ವಲ್ ನಮಗೆ ಬೇಕಾದರೆ ಆರಾಮಾಗಿ ಇಲ್ಲಿ ಹೋಗಿ ನಾವು ತೊಗೊಂಡು ಬರ್ತೀವಿ. ಆ್ಯಂಡ್ ನೈಟು ನಾವು ನಮ್ಮ ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ನಾವು ವಾಕ್ ಮಾಡಿಕೊಂಡು ರೆಸ್ಟೋರೆಂಟಿಗೆ ಹೋದ್ವಿ. ಹೆವಿ ಟ್ರಾಫಿಕ್ ಇರುತ್ತೆ, ಗಾಡೀಲಿ ಬೇಡ ಅಂದ್ಬಿಟ್ಟು ಜಸ್ಟ್ 5 to 10 minutes ವಾಕಿಂಗ್ ಆದಂಗೂ ಇರುತ್ತೆ ಅಂತ ಹೇಳಿಬಿಟ್ಟು ನಾವು ಹೋದ್ವಿ. ನಮ್ಮ ಮನೆ ಹತ್ರ ಇರೋ ಕಾವೇರಿ ರೆಸ್ಟೋರೆಂಟ್ ಅಂತ. ಇಲ್ಲಿ ಟೇಸ್ಟು ಚೆನ್ನಾಗಿ, ರೈಸ್ ಐಟಮ್ಸ್ ಚೆನ್ನಾಗಿರಲ್ಲ, ಬಟ್ ರೋಟಿ, ದಾಲ್, ಗ್ರೇವಿ, ಚಿಕನ್ ಐಟಮ್ಸ್ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ಸೊ ಆಲ್ಮೋಸ್ಟ್ ನಾವು ಒಂದು 4-5 ಟೈಮ್ಸ್ ಹೋಗಿದ್ದೀವಿ. ಸೊ ಅದಕ್ಕೆ ನಾನು ಅಡುಗೆ ಮಾಡೋದಕ್ಕಿಂತ ಬೆಟರ್ ಔಟ್ಸೈಡ್ ಹೋಗಿ ತಿನ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ನಾವು ಹೋದ್ವಿ. ಸೊ ಇದಾಗಿತ್ತು ನಾವು ಆರ್ಡರ್ ಮಾಡಿರೋ ಅಂತಹ ಐಟಮ್ಸು. ಹೊಟ್ಟೆ ತುಂಬ ತಿಂದು ನಮ್ಮ ಈ ದಿನನ, ಸ್ಪೆಷಲ್ ಡೇ ಏನಿದೆ ಆ್ಯನಿವರ್ಸರಿನ ಮುಗಿಸಿದ್ವಿ. ನಮ್ಮ ಆ್ಯನಿವರ್ಸರಿ ಅಂತ ಹೇಳಿಬಿಟ್ಟು ಈ ಗಿಫ್ಟ್ ಬಾಕ್ಸ್ನ ತಂದಿದ್ದಾರೆ. ಇದರಲ್ಲಿ ಏನಿದೆ ಅಂತ ನಾನು ಕ್ಯೂರಿಯಸ್ ಆಗಿದ್ದೀನಿ. ಸೊ ಬನ್ನಿ ನೋಡೋಣ ಏನಿದೆ ಅಂತ ಹೇಳಿಬಿಟ್ಟು. ಸೊ ನನ್ನ ಹಸ್ಬೆಂಡ್ಗೆ ಯೂಶ್ವಲಿ ಆಲ್ಮೋಸ್ಟ್ ಮೆಮೊರೀಸ್ನ ಕಲೆಕ್ಟ್ ಮಾಡಿ ಫೋಟೋ ಫ್ರೇಮ್ಸ್ ಕೊಡೋದು ಈಗಿನ ಅಂತಲ್ಲ, ಫಸ್ಟಿಂದನೂ ಅಷ್ಟೇ. ಸೊ ಅವ್ರು ಏನಾದ್ರು ಬರ್ಡೇ ಪ್ರೆಸೆಂಟ್ ಕೊಡ್ತಿದ್ದಾರೆ ಅಂತಂದರೆ ಒನ್ ಆಫ್ ದ ಥಿಂಗ್ ವಿಲ್ ಬಿ ಫೋಟೋಸ್, ಮೆಮೊರೀಸ್. ಇನ್ನೊಂದು ಏನಂತಂದರೆ ನಾವು ನಮ್ಮ ಮದುವೆ ಆಲ್ಬಮ್ನ ತೊಗೊಂಡಿಲ್ಲ, ಅಂದರೆ ನನ್ನ ಹಸ್ಬೆಂಡ್ ಮಾಡಿಸಿಲ್ಲ. ಸೊ ನಮ್ಮ ಹತ್ರ ಮ್ಯಾರೇಜ್ ಆಲ್ಬಮ್ ಇಲ್ಲ. ಸೊ ಅದಕ್ಕೋಸ್ಕರ ಅವರು ಮ್ಯಾರೇಜ್ ಮೆಮೊರೀಸ್ನೆಲ್ಲ ಕಲೆಕ್ಟ್ ಮಾಡಿ ಈ ಥರ ಗಿಫ್ಟ್ ಮಾಡಿದ್ದಾರೆ. ನನಗಂತೂ ತುಂಬಾ ಖುಷಿ ಆಯಿತು. ಯಾಕಂದರೆ ಅಟ್ಲೀಸ್ಟ್ ನೀವು ಒಂದು ಕೂತ್ಕೊಂಡು ನೋಡಬೇಕು ನಿಮ್ಮ ಆಲ್ಬಮ್ ಅಂತಂದರೆ ಏನೂ ಇಲ್ಲ. ಸೊ ಮೊಬೈಲಲ್ಲಿ ನೋಡೋದಕ್ಕಿಂತ ಆಲ್ಬಮ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಆರ್ಡ್ರ್ ಮಾಡಿರೋದ್ರಿಂದ ನನಗಂತೂ ತುಂಬಾ ಖುಷಿ ಆಯಿತು. ಇದ್ರ ಜೊತೆಗೆ ಇನ್ನೊಂದನ್ನು ಕೂಡ ನನ್ನ ಹಸ್ಬೆಂಡು ಆರ್ಡ್ರ್ ಮಾಡಿದ್ದಾರೆ, ಅದು ಇದು. ಸೊ ಐ ವಾಸ್ ಎಕ್ಸೈಟೆಡ್ ಏನೇ ಇರ್ಬೋದು ಅಂತ ಹೇಳಿಬಿಟ್ಟು. ಸೊ ಇದನ್ನು ಫೋಟೋ ಫ್ರೇಮ್ನೇ ಆರ್ಡ್ರ್ ಮಾಡಿದರು. ಬಟ್ ಇದು ಒಂದು 2-3 ಡೇಸ್ ಮುಂಚೆನೇ ಬಂದಿತ್ತು. ಅನ್ಬಾಕ್ಸ್ ಮಾಡಿ ನೋಡ್ತಾ ಇದ್ವಿ. ಇದು ಜಸ್ಟ್ ಗೋಡೆಗೆ ಸ್ಟಿಕ್ ಮಾಡೋ ಅಂಥದ್ದು, ತುಂಬಾ ಚೆನ್ನಾಗಿದೆ. Thank you so much for watching. Keep supporting.